ನಮಸ್ಕಾರ. ನಾನು ಶುಭಾ. ಕೆಜಿಗಟ್ಟಲೆ ಬೆಳ್ಳುಳ್ಳಿ ಸಿಪ್ಪೆ ತೆಗಿಬೇಕಾ? ಕುಕ್ಕರ್ ಒಂದಿದ್ರೆ ಸಾಕು, ನೀವು ಕೆಜಿಗಟ್ಟಲೆ ಬೆಳ್ಳುಳ್ಳಿನೂ ನಿಮಿಷದಲ್ಲಿ ತೆಗಿಬೋದು. ಅಂಥ ಟ್ರಿಕ್ಸ್ ತಂದಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ. ಸಣ್ಣ ತುಂಡಷ್ಟು ಪೇಪರ್ ತಗೊಂಡಿದ್ದೀನಿ. ಅದರೊಳಗಡೆ ಒಂದು ಸ್ವಲ್ಪ ಕಾಫಿ ಪುಡಿ, ನೀವು ರೆಗ್ಯುಲರಾಗಿ ಯಾವ್ದು ಬಳಸ್ತಿರಲ್ಲ ಅದೇ ಕಾಫಿ ಪುಡಿ, ಒಂದು ದೇವ್ರಿಗೆ ಪೂಜೆಗೆ ಬಳಸೋ ಕರ್ಪೂರ ಪುಡಿ ಮಾಡಿ ಸೇರಿಸ್ಬಿಟ್ಟು ಸುತ್ತು ಬಿಡಿ. ಇದನ್ನು ಹಳೆ ದೀಪ, ಮಣ್ಣಿನ ದೀಪ ಎಲ್ಲರ ಮನೇಲಿ ಸಾಮಾನ್ಯವಾಗಿರುತ್ತಲ್ಲ, ಅದರೊಳಗಡೆ ಇಟ್ಬಿಟ್ಟು ಬೆಳಗಿಸಿ. ಇದನ್ನು ಸಂಜೆ ಟೈಮಲ್ಲೇ ನೀವು ಬೆಳಗಿಸ್ಬೇಕು. ಮನೆಯಲ್ಲಿ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ, ಮತ್ತು ಮನೆಯಲ್ಲಿರೋ ನೆಗೆಟಿವಿಟಿನೆಲ್ಲ ಆಚೆಗೆ ಹಾಕ್ಬಿಡುತ್ತೆ. ಕಾಫಿ ಪುಡಿ ಮತ್ತು ಕರ್ಪೂರ ಸ್ಮೆಲ್ಗೆ ಜಿರಳೆ ಮತ್ತು ಸೊಳ್ಳೆ ಬರಲ್ಲ. ನಿಮಗೆ ರೂಮ್ ಫ್ರೆಶ್ನರೇ ಬೇಕಾಗಿಲ್ಲ, ಅಷ್ಟು ಒಳ್ಳೆ ಸ್ಮೆಲ್ ಇರುತ್ತೆ. ಬೇಕಾದರೆ ಟ್ರೈ ಮಾಡಿ. ಡ್ರೈ ಫ್ರೂಟ್ಸು ನಾವು ಎಷ್ಟೇ ಬಾಕ್ಸನ್ನು ಟೈಟಾಗಿ ಹಾಕಿದ್ರೂ ಇರುವೆ ಬಂದುಬಿಡುತ್ತೆ. ಒಂದೊಂದೇ ಕ್ಲೀನ್ ಮಾಡ್ಕೊಂಡು ಇರೋಕ್ಕಾಗಲ್ವಲ್ಲ. ನೀವು ಅಕಸ್ಮಾತಾಗಿ ನಿಮ್ಮ ಯಾವುದೇ ಡ್ರೈ ಫ್ರೂಟ್ಸಲ್ಲಾಗಲಿ ಇರುವೆ ಬಂದುಬಿಟ್ಟಿದೆ ಅಂದ ತಕ್ಷಣ ಸ್ವಲ್ಪ ಟೀ ಪುಡಿ ಸೇರಿಸ್ಬಿಟ್ಟು ಬಾಕ್ಸ್ ಓಪನ್ ಇಟ್ಬಿಡಿ. ಇರುವೆ ಎಲ್ಲ ಹೊಲ್ಟೋದ್ಮೇಲೆ ಬಾಕ್ಸ್ ಮುಚ್ಚಳ ಹಾಕಿ ಎತ್ತಿಕ್ಬಿಡಿ. ಡ್ರೈ ಫ್ರೂಟ್ಸ್ಗೆ ಎಲ್ಲ ಕಾಳುಗಳು, ಬೇಳೆಯಲ್ಲಿ ಅಷ್ಟೇ ಒಂದೊಂದ್ಸತಿ ಇರುವೆ ಬಂದುಬಿಟ್ಟಿರುತ್ತೆ, ಕ್ಲೀನ್ ಮಾಡ್ಕೊಂಡು ಇರೋಕ್ಕಾಗಲ್ವಲ್ಲ. ನೀವು ಬಾಕ್ಸಿಗೆ ಸೇರಿಸೋವಾಗೆ ಒಂಚೂರು ಟೀ ಪುಡಿ ಅದ್ರ ಮೇಲೆ ಹಾಕಿ ಬಾಕ್ಸ್ ಮುಚ್ಚಳ ಹಾಕ್ಬಿಟ್ರೆ ಇರುವೆ ಬರೋದೇ ಇಲ್ಲ. ಬೇಕಾದರೆ ಟ್ರೈ ಮಾಡಿ ಈ ಟ್ರಿಕ್ಸ್. ಹಾಲು ಬಿಸಿ ಮಾಡೋ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ ಒಂದು ಸ್ವಲ್ಪ ತುಪ್ಪ ಸೈಡ್ಗಳಲ್ಲಿ ಅಪ್ಲೈ ಮಾಡಿ ಬಿಟ್ಬಿಡಿ. ಹಿಂಗೆ ಮಾಡೋದ್ರಿಂದ ಹಾಲು ಮೇಲೆ ಉಕ್ಕಿ ಬರೋದಿಲ್ಲ. ನೀವು ಬೇರೆ ಏನೋ ಕೆಲಸ ಮಾಡ್ತಾ ಇರ್ತೀರಲ್ಲ, ನೋಡಿ ತೋರಿಸ್ತಾ ಇದ್ದೀನಿ, ಮೇಲೆ ಉಕ್ಕು ಬಂದುಬಿಡಲ್ಲ. ಬೇಕಾದರೆ ಟ್ರೈ ಮಾಡಿ. ಮತ್ತು ಹಾಲು ಬಿಸಿ ಆದ ತಕ್ಷಣ ಜಾಸ್ತಿ ಜನ ಏನು ಮಾಡ್ತಾರೆ, ಪ್ಲೇಟ್ ಮುಚ್ಚಿಬಿಡ್ತಾರೆ. ಹಿಂಗೆ ಮುಚ್ಚಿಬಿಟ್ಟು ಇಟ್ಬಿಟ್ರೆ ಹಾಲು ಬೇಗ ಒಡೆದೋಗ್ಬಿಡುತ್ತೆ. ನೀವು ಒಂದು ಸ್ವಲ್ಪ ಓಪನ್ ಇಡಬೇಕು. ನೋಡಿ, ಒಳಗಡೆ ಇರೋ ಬಿಸಿ ಎಲ್ಲ ಆಚೆ ಬಂದು ಗಾಳಿ ಆಡ್ತಾ ಇರಬೇಕು. ಮತ್ತು ತಣ್ಣಗಾದ್ಮೇಲೆ ಬೇಕಾದರೆ ಪ್ಲೇಟ್ ಮುಚ್ಚಿಬಿಡಿ. ಕ್ಯಾರೆಟ್ ಜಾಸ್ತಿ ದಿನ ಫ್ರೆಶ್ ಆಗಿರಬೇಕು, ಒಣಗಬಾರ್ದು, ಫ್ರೆಶ್ ಆಗೇ ಇರಬೇಕು ಅಂದ್ಕೊಳ್ಳೋರು ಒಂದು ಸ್ವಲ್ಪ ಕೊಕೊನೆಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ತಗೊಂಡು ಎರಡೂ ಕಡೆ ನೋಡಿ ಕೆಳಗಡೆ ಮತ್ತು ಮೇಲೆ ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಇಡಬೇಕು. ಫ್ರಿಜ್ಜಲ್ಲಾದರೂ ಇಡ್ಬೋದು, ಇಲ್ಲ ತೇವದ ಬಟ್ಟೆ ಎಲ್ಲಾದರೂ ಇಡ್ಬೋದು. ತುಂಬ ಫ್ರೆಶ್. ಬೆಳ್ಳುಳ್ಳಿ ಬಿಡಿಸೋದೇ ಕಷ್ಟ ಅನ್ಕೊತಾ ಇದ್ದೀರಾ? ಮೊದಲು ನೀವೇನು ಮಾಡಬೇಕಂದ್ರೆ, ನಿಮ್ಗೆ ಎಷ್ಟು ಬೆಳ್ಳುಳ್ಳಿ ಬೇಕು, ಯಾವುದೇ ರೆಸಿಪಿಗಾಗಲಿ, ಇಲ್ಲ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿ ಎತ್ತಿಕ್ತೀವಿ, ಬೆಳ್ಳುಳ್ಳಿ ಬಿಡಿಸಿ ಎತ್ತಿಕ್ತೀವಿ ಅನ್ನೋರು ಮೊದಲು ಎಷ್ಟು ಬೆಳ್ಳುಳ್ಳಿ ಬೇಕೋ ಬಿಡಿಸ್ಕೊಬಿಡ್ಬೇಕು. ಮತ್ತು ಒಂದು ಬಟ್ಲೊಳಗಡೆಗೆ ಆ ಬೆಳ್ಳುಳ್ಳಿ ಬಿಡಿಸಿರ್ತೀರಲ್ಲ ಅದನ್ನೆಲ್ಲ ಹಾಕ್ಕೊಬಿಟ್ಟು ಸ್ವಲ್ಪ ನೀರು ಚಿಮ್ಕರಿಸ್ಬಿಟ್ಟು ಕುಕ್ಕರಲ್ಲಿ ನೋಡಿ, ಚಿಕ್ಕ ಕುಕ್ಕರಲ್ಲಿ ನಾನು ಒಂದು ಸ್ವಲ್ಪ ನೀರಿಟ್ಬಿಟ್ಟು ಬಿಸಿ ಮಾಡೋಕ್ಕಿಟ್ಟಿದ್ದೆ. ನೀರು ಬಿಸಿ ಆದ ತಕ್ಷಣ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ಆ ಬಟ್ಲೆತ್ತು ಅದರೊಳಗಡೆ ಇಟ್ಬಿಟ್ಟು ಕುಕ್ಕರ್ದು ಮುಚ್ಚಳ ಹಾಕ್ಬಿಟ್ಟು ಒಂದು 2 ನಿಮಿಷ ಬಿಟ್ಬಿಡಿ. ಆ ಬಿಸಿಗೆ ಆ ಒಳಗಡೆ ಇರೋ ಬೆಳ್ಳುಳ್ಳಿ ಕೂಡ ಬಿಸಿ ಆಗಿಬಿಟ್ಟಿರುತ್ತಲ್ಲ, ಮತ್ತೆ ಒಂದು 2 ನಿಮಿಷ ಆದಮೇಲೆ ಆ ಬಟ್ಲು ಎತ್ಕೊಬಿಟ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಸಿಪ್ಪೆ ಎಲ್ಲ ಎಷ್ಟು ಚೆನ್ನಾಗಿ ಓಪನ್ ಆಗಿಬಿಟ್ಟಿದೆ. ಬೆಳ್ಳುಳ್ಳಿ ಕಾಣಿಸ್ತಾ ಇದೆ ನಿಮಗೆ. ಬಿಡಿಸ್ಕೊಳ್ಳೋದು ತುಂಬ ಸುಲಭ, ಬೇಕಾದರೆ ಟ್ರೈ ಮಾಡಿ ನೀವು ಕೂಡ. ಮೇಲೆ ಸಿಪ್ಪೆ ಮೆತ್ತಗಾಗ್ಬಿಟ್ಟಿರುತ್ತಲ್ಲ, ಬೇಗ ನಮಗೆ ಬರೋದೇ ಇಲ್ಲ, ಬೆಳ್ಳುಳ್ಳಿ ಬಿಡಿಸೋದೇ ಕಷ್ಟ ಅಂದ್ಕೊಳ್ಳೋರು ಒಂದು ಸತಿ ಈ ಟ್ರಿಕ್ಸ್ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಅಂದರೆ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೆಳ್ಳುಳ್ಳಿ ಬಿಡಿಸ್ಬೇಕು, ನಮಗೆ ಬೇಕು ಅಂದ್ಕೊತೀರಲ್ಲ, ಆ ಟೈಮಲ್ಲಿ ಇದು ಟ್ರೈ ಮಾಡಿ ನೋಡಿ. ಒಂದಷ್ಟು ಬೆಳ್ಳುಳ್ಳಿ ಬಿಡಿಸಿ ತೋರಿಸಿದ್ದೀನಿ, ಮತ್ತು ಎಲ್ಲ ಬೆಳ್ಳುಳ್ಳಿ ಬಿಡಿಸ್ಕೊಬಿಟ್ಟೆ ನೋಡಿ. ಎಷ್ಟು ತುಂಬಾ ಸುಲಭ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಮೆಂಟ್ ಹಾಕೋದು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.